ಮಹಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ. ಓ ಯಾವನ ಶಿವಣ್ಣನ ಕಣ ಬರ್ತಾವನಲ್ಲ. ಓ ಶಿವಣ್ಣಯ್ಯ. ಶಿವಣ್ಣ ಸ್ವಲ್ಪ ದೂರ ನಿಂತ್ಕೊಂಡು ಪ್ಲಾಸ್ಟಿಕ್ ಚರ್ಗ ತಗೊಂಡೋಗಿ. ನಿನ್ನ ಚರ್ಗ ಏನಾದ್ರೂ ಪ್ಲಾಸ್ಟಿಕ್ ಚರ್ಗ ನಲ್ಲಿಗೆ ಬಿದ್ದುಬಿಟ್ರ ಇಲ್ಲದಲ್ಲ ನೋಡು ಈ ತೊಂಬನಲ್ಲಿ ಇದಕ್ಕೆಲ್ಲ ಮೈಲ್ ಗಂಟ್ಕೊಬಿಡ್ತದ. ದೂರ ನಿಂತ್ಕೋ, ದೂರ ನಿಂತ್ಕೋ. ಬುದ್ಧಿ, ನನ್ನ ಮಗುಗೆ ಮನೇಲಿ ಹುಷಾರಿಲ್ಲ, ಕುಡಿಯಕ್ಕೆ ಮನೇಲಿ ಒಂದು ತೊಟ್ಟು ನೀರಿಲ್ಲ ಬುದ್ಧಿ. ಇದೊಂದು ಬಿಂದಿಗೆ ನೀರು ತಗೊಂಡು ಹೊಂಟಾಯ್ತೀನಿ ಬುದ್ಧಿ ನಾನು. ದೂರ ನಿಂತ್ಕೋ. ನೀನು ನಮ್ಮ ಜಾಗಕ್ಕೆ ಬಂದಿರೋದೇ ಹೆಚ್ಚು. ಅಂತದ್ರಲ್ಲಿ ನಿನ್ ಕೊಡಾನ ಹಿಡ್ಕೊಂಡು ಇಲ್ಲಿ ಮುಡಿಸ್ಕೊಬಿಟ್ರ ಮುಗಿದೋಯ್ತು ಇಲ್ಲಿಗ. ಇಲ್ಲಿ ಹರಿತದಲ್ಲ ನೋಡು ಈ ಬಚ್ಚಲ್ ನೀರು, ಅದೇ ಗತಿ ನಿನ್ಗ. ಈ ಬಚ್ಚಲ್ ನೀರೇ ನಿನ್ ಯೋಗ್ಯತೆಗ ಈ ಬಚ್ಚಲ್ ಹರಿತಲ್ಲ, ಆ ನೀರೇ ಗತಿ. ಇನ್ನೊಂದು ಸಾರಿ ಶಿವಣ್ಣ ನೀ ಏನಾದ್ರೂ ನಮ್ಮ ಜಾಗಕ್ಕೆ ಬಂದು ನೀರ್ಗೀರೇನಾದ್ರು ಹಿಡ್ಕೋತೋ, ನಮ್ಮ 3 ಜನಕ್ಕೆ ಹೇಳಿ ನೀನು ದೂರ ಹಾಕಿಸ್ತೀನಿ, ಈ ಊರಿಂದ ಹೊರಗಡೆ ಹಾಕಿಸ್ತೀನಿ. ಪ್ಲಾಸ್ಟಿಕ್ಕು ಬಿಂದಿಯಾಗಿರೋ ಅಂಥ ಬೆಲೆ ನನ್ನಂಥ ಬಡವನಿಗಿಲ್ವಲ್ಲ ಸರ್. ನಾನು ಬಡವ ಅಂತ ಯಾರೂ ನನಗೆ ನೀರು ಕೊಡ್ತಾ ಇಲ್ಲ ಸರ್. ಅಸ್ಪೃಶ್ಯ ಅಂತ ನನ್ನ ಜಾತಿ ನಿಂದನೆ ಮಾಡಿದ್ರು ಸರ್. ಪೊಲೀಸರು ಈ ಬಡವನ ಮಾತನ್ನ ಕೇಳಲಿಲ್ಲ ಸರ್. ಪೊಲೀಸ್ನವರು ಕೂಡ ನನ್ನ ಕೇಸ್ನ ತಗೋತಾ ಇಲ್ಲ ಸರ್. ನನಗೆ ನ್ಯಾಯ ಸಿಗೋದು ನಾನು ಸತ್ತ ಮೇಲೆ ಸರ್. ನಮ್ಮಂಥ ಬಡವರಿಗೆ ನ್ಯಾಯ ಸಿಗೋದು ಇಲ್ಲಪ್ಪ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕೋ ಹಕ್ಕಿದೆ. ಅದನ್ನು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಿರ್ತಾರೆ. ಬನ್ನಿ ನನ್ನ ಜೊತೆಗೆ ಕಾನೂನು ಅನ್ನೋದು ಏನು ಅಂತ ಆ ಇನ್ಸ್ಪೆಕ್ಟರ್ಗೆ ತಿಳಿಸೋಣ. ಇವನ್ನ ಕರ್ಕೊಂಡ್ಬಂದಿದ್ದೀರಾ ನೀವು? ಸಾಹೇಬ್ರೆ, ನಾನು ಅಡ್ವೊಕೇಟ್ ಅಣ್ಣಯ್ಯ ಅಂದ್ಬಿಟ್ಟು ಸಂವಿಧಾನದ ವಿಧಿ 15ರ ಪ್ರಕಾರ ಧರ್ಮ, ಜಾತಿ ಅಥವಾ ಲಿಂಗ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡುವುದು ಶಿಕ್ಷಾ ಅಪರಾಧ ತಗೊಳ್ಳದೇ ಇರುವುದರಿಂದ ಕರ್ತವ್ಯ ಲೋಪ ಎತ್ತು ತೋರಿಸ್ತಾ ಇದೆ. ನೀನು ನನ್ನ ಊರಲ್ಲಿ ನಾನೇ ಅಂತಿಮ, ನನ್ನ ವಿರುದ್ಧ FIR ಹಾಕೋಕ್ಕೆ ನಿನ್ಗೇನು ಹಕ್ಕಿದೆ? ನನ್ನ ಊರಲ್ಲಿ ನನ್ನ ಮಾತೆ ಅಂತಿಮ ನಿರ್ಧಾರ. ನಾನೇ ಕಾನೂನು, ನಾನೇ ರಾಜ. ರಾಜೇಶ್ ಅವರೇ, ನಿಮ್ಮ ಮಾತು ಕಾನೂನಲ್ಲ. ಈ ದೇಶದ ರಾಜ ನೀವಲ್ಲ, ಈ ದೇಶದ ರಾಜ ಸಂವಿಧಾನ. ನೀವು ಎಷ್ಟೇ ದೊಡ್ಡವರಾದರೂ ಕೂಡ ಈ ಸಂವಿಧಾನದ ಅಡಿಯಲ್ಲಿ ನೀವು ಒಬ್ಬರು ಅಪರಾಧಿನೇ. ನಿಮ್ಮ ಹಿಂಬಾಲಕರು
ಮಾಡಿರುವಂಥ ಕೆಲಸಕ್ಕೆ ಅಪರಾಧಿಗಳೇ ಅವರು. ಇನ್ಸ್ಪೆಕ್ಟರ್ ಅವರೇ, ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಈಗಲೇ FIR ಮಾಡಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ನಾನೇ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಸಾಹೇಬ್ರೆ. ಕಣ್ಣು ಇಷ್ಟು ದಿನ ಮರೆಯಾಗಿತ್ತು. ಈ ಕಾಕಿ ಹಾಕಿರೋದು ನಿಮ್ಮ ಗುಲಾಮಗಿರಿ ಮಾಡೋದಕ್ಕಲ್ಲ, ಸಂವಿಧಾನ ರಕ್ಷಣೆ ಮಾಡೋದಕ್ಕೆ. ಆದರೂ ಈ ಸಂವಿಧಾನ ಪುಸ್ತಕ ಹಿಡಿದು ಕೈ ಮುಗಿದು ಕ್ಷಮೆ ಕೇಳಿ. ಯಾಕಂದರೆ ನೀವು ನಿಮ್ಮ ಹಿಂಬಾಲಕರ ಪರ ನಿಲ್ಲೋದು ನಿಮ್ಮ ಅಹಂ ಎದ್ದು ಕಾಡ್ತಾ ಇದೆ. ಇಷ್ಟು ದಿನ ನಾನೇ ಊರಿಗೆ ರಾಜ, ನನ್ನ ಹಿಂಬಾಲಕರೇ ನನ್ನ ಸೈನಿಕರು ಅಂತ ತಿಳ್ಕೊಂಡು ನಾನು ತಪ್ಪು ಮಾಡಿದೆ. ಇವತ್ತು ಒಂದು ಸಂವಿಧಾನದ ಒಂದು ಅರಿವಾಯಿತು. ನನ್ನ ಹಿಂಬಾಲಕರಿಂದ ಏನು ತಪ್ಪಾಯಿತು ಅನ್ನೋದು ಇವತ್ತು ನನಗೆ ಅರಿವಾಗಿದೆ. ಹಾಗಾಗಿ ಜಾತಿಗಿಂತ ನೀತಿ ದೊಡ್ಡದು, ನೀತಿಗಿಂತ ಸಂವಿಧಾನವನ್ನು ದೊಡ್ಡದು ಅಂತ ನನಗೆ ಈ ದಿನ ಜ್ಞಾನೋದಯವಾಗಿದೆ. ನನ್ನನ್ನು ಕ್ಷಮಿಸು ಶಿವಣ್ಣ. ಏನು ಈ ದಿನ ಘೋರ ದುರಂತ ನಡೀತು, ನನ್ನ ಹಿಂಬಾಲಕರಿಂದ ನಾನು ತಪ್ಪಿನ ಅರಿವಾಗಿದೆ. ನಾವೆಲ್ಲ ಸಾಲು ಮರಗಳಿದ್ದಂತೆ, ನಾವು ಸಾಲು ಮರದ ನೆರಳಲ್ಲಿ ಬದುಕಬೇಕು. ನೀವೆಲ್ಲ ಒಂದೇ. ಈ ಊರಿನಲ್ಲಿ ಇನ್ನು ನಾನೇ ರಾಜ ಅನ್ನೋದನ್ನು ಕೊನೆಗೊಳ್ಳುತ್ತೆ. ನಾವೆಲ್ಲ ಒಂದೇ, ನಾವೆಲ್ಲ ಅಣ್ಣ ತಮ್ಮದಿರ ಥರ ಬಾಳೋಣ. ಇನ್ನು ಮುಂದೆ ನಾವೆಲ್ಲ ಒಂದು ಒಗ್ಗಟ್ಟಾಗಿರೋಣ. ಭಾಷೆಯೋಣ, ಹೋಗೋಣ. ಹೋಯ್ತು ಬನ್ನಿ ಅಣ್ಣೆ ಅವರೇ, ಶುಭವಾಗಲಿ. ಹೋಗಿದ್ದೀವಿ. ಸರ್ಕಾರದ ಆದೇಶದಂತೆ ಈ 3.5 ಎಕರೆ ಜಮೀನನ್ನು ಹೈವೇಗೆ ಬಿಟ್ಕೊಡು. ಇದು ನೀನೇನಾದ್ರು ಒಂದು ವೇಳೆ ಬಿಟ್ಕೊಳ್ಳಿಲ್ಲ ಅಂದರೆ ನಾವು ಪೊಲೀಸ್ ಬಲ ಉಪಯೋಗಿಸ್ಬೇಕಾಗುತ್ತದೆ. ನಿನಗೇನು ಬೇಕೋ ಪರಿಹಾರ ನಾವು ಕೊಡಿಸ್ಕೊಡ್ತೀವಿ. ಸಾಹೇಬ್ರೆ, ನಿಮ್ಮ ಕೈಲಿರೋದು ಕೇವಲ ಸರ್ಕಾರಿ ಆದೇಶದ ಕಾಗದ ಅಷ್ಟೇ. ಆದರೆ ನನ್ನ ಕೈಲಿರೋದು ಈ ದೇಶದ ಅಡಿಪಾಯ ಸಂವಿಧಾನದ ಆರ್ಟಿಕಲ್ 300A ಪ್ರಕಾರ ಕಾನೂನಿನ ಸರಿಯಾದ ಪ್ರಕ್ರಿಯೆ ಇಲ್ಲದೆ ಒಬ್ಬ ಪ್ರಜೆಯು ಆಸ್ತಿಯನ್ನು ಕಿತ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯವಿಲ್ಲ.
ನೀವು ಹೇಳ್ತಿರೋ ಅಭಿವೃದ್ಧಿ ನನ್ನ ಹೊಟ್ಟೆ ಮೇಲೆ ಒಡೆದು ಮಾಡೋದಾದರೆ ಇಂತಹ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಏ ಮುನಿಯಪ್ಪ, ಸರ್ಕಾರದ ಕೆಲಸಕ್ಕೆ ನೀನೇನಾದರೂ ಅಡ್ಡಿಪಡಿಸಿದ್ರೆ ನಿನ್ನ ಮೇಲೆ ಕಾನೂನು ಕ್ರಮ ತಗೊಂಡು ನಿನಗೆ ಒಳಗಾಗ್ತೀನಿ, ಹುಷಾರ್. ಹಾಕಿ ಸಾಹೇಬ್ರೆ, ಜೈಲಿಗೆ ಹಾಕಿ. ಆದರೆ ನೆನಪಿರಲಿ, ನೀವು ಹಾಕಿರೋ ಯೂನಿಫಾರ್ಮ್ ಮೇಲೆ 3 ಸಿಂಹದ ಮುದ್ರೆ ಇದೆಯಲ್ಲ, ಈ ಸಂವಿಧಾನ ಮೇಲೆ ನನ್ನ ಹುಟ್ಟಿ ಇದೇ ಮಣ್ಣಿನಲ್ಲಿ ಬೆವರು ಸುರಿಸೋ ಈ ದೇಶದ ಅನ್ನದಾತ. ನನ್ನ ಜಮೀನಿಗೆ ಸರಿಯಾದ ಬೆಲೆ ಕೊಡದೆ, ನನ್ನ ಒಪ್ಪಿಗೆ ಇಲ್ಲದೆ ನೀವು JCB ಹತ್ತಿಸೋದಾದರೆ ಅದು ನನ್ನ ಹೊಲದ ಮೇಲಲ್ಲ, ಈ ದೇಶದ ಕಾನೂನಿನ ಮೇಲೆ. ಮುನಿಯಪ್ಪ, ನಿನ್ನ ಒಬ್ಬನ ಹೋರಾಟದಿಂದ ಏನೂ ಪ್ರಯೋಜನವಾಗಲ್ಲ. ಇಲ್ಲಾಗುತ್ತೆ ಸಾಹೇಬ್ರೆ, ಯಾಕೆಂದರೆ ನಾನು ಇವತ್ತು ಒಂಟಿಯಾಗಿ ನಿಂತಿಲ್ಲ. ನನ್ನ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಬರೆದ ಶಾಸನ ಇದೆ, ಒಂದು ಶಾಸನ ಇದೆ. ನೀವು ಈ ಮಣ್ಣನ್ನು ಕೇವಲ ರಿಯಲ್ ಎಸ್ಟೇಟ್ ಅಂತ ನೋಡುತ್ತೀರಿ, ಆದರೆ ಈ ಸಂವಿಧಾನ ಇದನ್ನು ಒಬ್ಬ ರೈತನ ಬದುಕಿನ ಆಧಾರ ಅಂತ ನೋಡುತ್ತೆ. ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳೋ ಕಾಲ ಮುಗಿದು ಹೋಯಿತು. ಇವತ್ತು ಪ್ರಜೆಗಳೇ ಪ್ರಭುಗಳು. ನೀವು ಕೇವಲ ಸೇವಕರು. ಹೋಗಿ ನಿಮ್ಮ ಮೇಲಧಿಕಾರಿಗಳು ಹೇಳಿ, ಈ ರೈತ ದಡ್ಡನಲ್ಲ, ಸಂವಿಧಾನ ಓದಿದ ಸೈನಿಕ ಅಂತ. ಏನು ಮಾಡೋದು ಚಂದ್ರವ್ರೆ, ಈಗ ಮುನಿಯಪ್ಪನ ಕತೆ ಯಾವ ರೀತಿ ಮಾಡೋಣ? ಮುನಿಯಪ್ಪ ಏನು ಮಾಡೋದು ಸರ್, ನೀವೇ ಹೇಳ್ಬೇಕದು. ನೋಡೋಣ, ಮುನಿಯಪ್ಪ ಬರಲಿ. ಈಗ ನಾಳಿದ್ದು ಅವನ ಮೇಲೆ, ಈಗ ತಾವು ಹೇಳಿದಾಗ ಅವನ ಮೇಲೆ ಏನಾದರೂ ಕಾನೂನು ಕ್ರಮ ತಗೊಳ್ಳೋಣ. ಮುನಿಯಪ್ಪ ಬಂದಾಗ ಗೊತ್ತಾಗುತ್ತೆ. ಈಗ ನಾಳೆ ಬರ್ತೀನಿ ಅಂತ ಹೇಳಿದೆನಾ? ಸರ್, ನಾಳೆ ಬರ್ತೀನಿ ಅಂತ ಹೇಳಿದ್ದೇನೆ. ಹೌದಾ? ನೋಡೋಣ, ನಾಳೆ ಇನ್ನೊಂದ್ಸತಿ ಹೋಗೋಣ ಬೇಕಾದ್ರೆ. ಆಗಲಿ. ತಗೊಳ್ಳಿ ಸಾಹೇಬ್ರೆ, ಓದ್ಕೊಳ್ಳಿ. ಸರಿ ಮುನಿಯಪ್ಪ, ಭಾಳ ಶ್ರಮ ಪಟ್ಟಿದ್ಯಾ. ನಿನ್ನ ಶ್ರಮಕ್ಕೆ ಒಳ್ಳೆಯದಾಗಲಿ ಮುನಿಯಪ್ಪ, ಚೆನ್ನಾಗಿರು. ಧನ್ಯವಾದಗಳು ಸ್ವಾಮಿ. ಹೋಗಿದ್ದು ಬನ್ನಿ, ಆಯಿತು. ಏಯ್, ಅಲ್ಲೇ ನಿಲ್ಲೋ. ದೇವಸ್ಥಾನ ಮೆಟ್ಲತ್ತಲ್ಲ, ನಿನಗೆ ಎಷ್ಟು ಧೈರ್ಯ? ದೂರ ಹೋಗೋ. ಸ್ವಾಮಿ, ಎಲ್ಲರಂತೆ ನಾನು ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರುತ್ತೇನೆ. ಪ್ರಸಾದ ಕೊಡುತ್ತೀರಾ ಎಂದು ನಾನು ತಿಳಿದು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದಿರುತ್ತೇನೆ. ಪ್ರಸಾದ ಬೇಕಂತೆ? ಪ್ರಸಾದ? ನೀನು ಯಾರು ಅಂತ ಗೊತ್ತಿದ್ಯಾ? ನಿನ್ನಂಥವ್ರು ಇಲ್ಲಿ ಒಳಗಡೆ ಬರಬಾರ್ದು. ನೀನೇನಾದ್ರೂ ಬಂತು, ಈ ದೇವಸ್ಥಾನ ಅದಲ್ಲ, ಇದೆಲ್ಲ ಮೈಲಿಗಾಗೋಯ್ತದ. ದೂರವಾಗೋ, ಜಾಗ ಖಾಲಿ ಮಾಡು. ಸ್ವಾಮಿ, ತಾವು ನನ್ನನ್ನು ತಳ್ಳಿದ್ದಕ್ಕೋಸ್ಕರ ನನಗೆ ಬೇಸರ ಉಂಟಾಗಿಲ್ಲ. ಆದರೆ ನೀವು ಆಡಿದ ಮಾತಿನ ಚಾಟಿಯಿಂದ ನನಗೆ ಸ್ವಲ್ಪ ನೋವುಂಟಾಗಿದೆ. ಆದರೆ ನಾನು ಈ ದೇಶದ ಪ್ರಜೆ, ಸಮಾನ ಹಕ್ಕು ನನಗೂ ಇದೆ ಸ್ವಾಮಿ. ಹಕ್ಕಂತೆ ಹಕ್ಕು?
ಶಾಸ್ತ್ರ ಪುರಾಣಗಳಲ್ಲಿ ನಿಮ್ಮ ಸ್ಥಾನ ಎಲ್ಲಿದೆ ಗೊತ್ತಾ? ನೀನು ಹೊರಗಡೆ ಇರಬೇಕು, ನಿಮ್ಮಂಥವ್ರು ಇಲ್ಲಿ ಬರಬಾರ್ದು. ನಮ್ಮ ಪದ್ಧತಿ, ಶಾಸ್ತ್ರ ಪುರಾಣದಲ್ಲಿ ಪದ್ಧತಿ ಇರೋದೇ ನಿಮ್ಮಂಥವ್ರು ಹೊರಗಡೆ ಇರಬೇಕು, ಈ ದೇವಸ್ಥಾನ ಒಳಗಡೆ ಬರಂಗಿಲ್ಲ. ಸ್ವಾಮಿ, ನೀವು ಓದಿರುವುದು ಹಳೆಯ ಪುರಾಣಗಳ ವಿಚಾರ. ಆದರೆ ನಾನು ಓದಿರುವುದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದ 17ರ ಪ್ರಕಾರ ಅಸ್ಪೃಶ್ಯತೆ ಆಚರಿಸುವುದು ಕಾನೂನು ಬಾಹಿರ, ಕಠಿಣವಾದ ಶಿಕ್ಷೆ. ಸಂವಿಧಾನ ಅಂತೆ ಸಂವಿಧಾನ, ಇದು ದೇವರ ಮನೆ, ಇಲ್ಲಿ ನನ್ನದೇ ಅಧಿಕಾರ, ತಿಳ್ಕೊ. ಸಂವಿಧಾನದ 25ರ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಮಾನವಾದ ಹಕ್ಕಿದೆ. ಸ್ವಾಮಿ, ತಾವು ನನಗೆ ಮಾಡಿರುವಂಥ ಅವಮಾನ, ದೌರ್ಜನ್ಯ ಇವನ್ನೆಲ್ಲ ತಿಳಿದು ತಮ್ಮನ್ನು ಊರ್ಜನ್ಯದ ಅಡಿಯಲ್ಲಿ ತಮ್ಮನ್ನು ಜೈಲಿಗೆ ಕಳಿಸ್ತೇವೆ. ಅಂದ್ರೆ ನೀನು ಹೇಳೋದು ನೋಡ್ತಾ ಇದ್ರೆ ಈಗ ನನ್ನನ್ನೇ ಎದುರಿಸ್ತಾ ಇದೀಯ ನೀನು ಈಗ? ಸ್ವಾಮಿ, ತಮ್ಮನ್ನು ನಾವು ಎದುರಿಸುತ್ತಿರುತ್ತಿಲ್ಲ, ತಮಗೆ ಮನದಟ್ಟು ಮಾಡುತ್ತೇವೆ. ಸ್ವಾಮಿ, ಈ ದೇವರ ಮುಂದೆ ಎಲ್ಲರೂ ಸಮಾನರು. ಈ ದೇಶದ ಪ್ರಜೆಗಳು, ನಮಗೂ ಹಕ್ಕಿದೆ ದೇವರ ದರ್ಶನ ಪಡೆಯಲು. ಸಂವಿಧಾನ ನಮಗೆ ಕೊಟ್ಟಿರೋದು ಹಕ್ಕಲ್ಲ, ಮೊದಲು ಮನುಷ್ಯರಾಗಿ ಮನುಷ್ಯರ ರೀತಿ ವರ್ತಿಸಿ ಬಾಳಬೇಕು. ಸ್ವಾಮಿ, ನೆನಪಿಟ್ಟಿಕೊಳ್ಳಿ, ಈ ದೇಶ ನಡೆಯುತ್ತಿರುವುದು ಮನಸ್ಫೂರ್ತಿಯಿಂದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದುಕೊಟ್ಟಂತ ಸಂವಿಧಾನ ಶ್ರೇಷ್ಠವಾದದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದುಕೊಟ್ಟ ಶ್ರೇಷ್ಠ ಸಂವಿಧಾನ. ಸ್ವಾಮಿ, ತಾವು ಪ್ರಸಾದ ಕೊಡದಿದ್ದರೂ ಪರವಾಗಿಲ್ಲ, ಮನುಷ್ಯರ ರೀತಿಯಲ್ಲಿ ಕಾಣುವಂತ ಗುಣವನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಿ. ಕೊಟ್ಟ ನ್ಯಾಯದ ಮೇಲೂ ಅಷ್ಟೇ ಹಕ್ಕಿದೆ. ನಮಗೆ ಕಾನೂನು ಅಂದರೆ ಬರೀ ಕಾಗದವಲ್ಲ, ಅದು ನಮ್ಮ ಬದುಕಿನ ರಕ್ಷಾ ಕವಚ. ಶ್ರೀಮಂತರಿಗೆ ಹಣದ ಬಲ ಇರಬಹುದು, ನಮ್ಮಂಥ ಬಡವರಿಗೆ ಸಂವಿಧಾನದ ಬಲ ಇದೆ. ಸಮಾನತೆ ಎನ್ನುವುದು ಕೇವಲ ಮಾತಲ್ಲ, ಅದು ನಮಗೆ ಸಿಕ್ಕಿರುವಂಥ ಜನ್ಮಸಿದ್ಧ ಹಕ್ಕು. ನಾನು ದೊಡ್ಡ ಮನುಷ್ಯನಲ್ಲ, ಆದರೆ ನಾವು ಸಂವಿಧಾನದ ಮುಂದೆ ನಾವು ಸಮಾನರೇ. ನನ್ನ ಹಕ್ಕುಗಳೇ ಈ ದೇಶದ ನಿಜವಾದ ಶಕ್ತಿ, ಅದನ್ನು ಅರಿಯುವುದೇ ನಿಜವಾದ ಪ್ರಜ್ಞಾವಂತಿಕೆ. ಹೊಟ್ಟ ಹಸಿದವ್ರಿಗೆ ಅನ್ನ ಎಷ್ಟು ಮುಖ್ಯನೋ ಹಾಗೆ ಬದುಕೋಕ್ಕೆ ಗೌರವ ಕೂಡ ಅಷ್ಟೇ ಮುಖ್ಯ. ಈ ಸಂವಿಧಾನ ಇರೋವರೆಗೆ ನಮ್ಮಂಥವರ ಧ್ವನಿಯನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯ ಇಲ್ಲ. ಗಡಿ ಗುರುತಿಸೋದು ಬರೀ ಮಣ್ಣಿಗಲ್ಲ, ಮನುಷ್ಯನ ಹಕ್ಕುಗಳಿಗೂ ಕೂಡ ಹೌದು. ಅಕ್ರಮವಾಗಿ ಯಾರೊಬ್ಬರ ಸ್ವತ್ತನ್ನು ಕಿತ್ತುಕೊಳ್ಳಲು ಸಂವಿಧಾನ ಒಪ್ಪೋದಿಲ್ಲ. ನೋಡಪ್ಪ, ಈ ಗಾಡಿ ಇದೆಯಲ್ಲ, ಇದರಲ್ಲಿ 1000 ಪಾರ್ಟ್ಸ್ಗಳಿರ್ಬೋದು. ನಟ್ಟು ಬೋಲ್ಟು ಒಂದು ಕಡೆ ಇದ್ದರೆ ಪಿಸ್ಟನ್ ಇನ್ನೊಂದು ಕಡೆ ಇರುತ್ತೆ. ಆದರೆ ಇವೆಲ್ಲವನ್ನು ಒಂದೇ ಲೈನ್ಗೆ ತರೋದು ಈ ಗಾಡಿಯ ಮ್ಯಾನ್ಯುವಲ್ ಬುಕ್ಕು. ನಮ್ಮ ದೇಶ ಕೂಡ ಈ ಹಳೆ ಕಾರಿನ ಥರನೇ, ಇಲ್ಲಿ ಬೇರೆ ಬೇರೆ ಧರ್ಮ ಜಾತಿ ಅನ್ನೋ ಪಾರ್ಟ್ಸ್ಗಳಿವೆ. ಆದರೆ ನಾವೆಲ್ಲ ಒಂದಾಗಿ ಓಡಬೇಕಂದ್ರೆ ನಮಗೆ ಇರೋದು ಒಂದೇ ಒಂದು ಮ್ಯಾನ್ಯುವಲ್, ಅದೇ ನಮ್ಮ ದಸ್ತರ್ ಅಂದರೆ ಸಂವಿಧಾನ. ಅಲ್ಲ ಸಾಕ್ಷಿ, ಈ ಸಂವಿಧಾನ ಅನ್ನೋದು ಇಂಜಿನ್ ಆಯಿಲ್ ಇದ್ದಂಗೆ, ಅದು ಸರಿಯಾಗಿದ್ದರೆ ಮಾತ್ರ ಈ ದೇಶ ಗಾಡಿ ಸ್ಮೂತಾಗಿ ನಡೆಯುತ್ತದೆ. ಯಾರೋ ಒಂದು ನಟ್ಟು ಲೂಸ್ ಮಾಡ್ತೀನಿ ಅಂದರೆ ಬಿಡಬಾರ್ದು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋ ಈ ಹಕ್ಕುಗಳು ಇದೆಯಲ್ಲ, ಇದು ಬರೀ ಕಾಗದಲ್ಲ, ಅದು ನಮಗೆ ಸಿಕ್ಕಿರೋ ಅತಿ ದೊಡ್ಡ ಸ್ಪ್ಯಾನರ್. ಅದಕ್ಕೆ ಹೇಳೋದು, ಕೈಯಲ್ಲಿ ಗ್ರೀಸ್ ಅಂಟಿದ್ರೂ ಪರವಾಗಿಲ್ಲ, ಆದರೆ ನಾಲ್ಗೆ ಮೇಲೆ ಸಂವಿಧಾನ ಮಾತಿರಲಿ, ಮನಸ್ಸಿನಲ್ಲಿ ದೇಶದ ಮೇಲೆ ಮೊಹಬ್ಬತ್ ಇರಲಿ. ಜೈ ಸಂವಿಧಾನ್. ಜಾತಿ, ಧರ್ಮ, ಮೇಲು ಕೀಳು ಇವೆಲ್ಲ ನಾವು ಮಾಡಿಕೊಂಡಿರ್ತಕ್ಕಂಥ ಬೇಲಿಗಳಷ್ಟೇ. ಆದರೆ ಈ ದೇಶದ ಜನರನ್ನ ಒಗ್ಗೂಡಿಸಿ ಘನತೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ.
ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಎಲ್ಲರೂ ಸಹ ಕಾನೂನು ಮುಂದೆ ಸಮಾನರು, ನಾವೆಲ್ಲ ಭಾರತೀಯರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ರಾಜಕಾರಣಿಗಳ ಅಧಿಕಾರ, ಪೊಲೀಸರ ಯೂನಿಫಾರ್ಮ್ ದೇಶದ ಜನರನ್ನ ತುಳಿಲಿಕ್ಕಲ್ಲ ಇರ್ತಕ್ಕಂಥದ್ದು. ಜನರ ನೋವನ್ನು ಸ್ಪಂದಿಸಬೇಕು, ಜನರ ಕಣ್ಣೀರನ್ನ ವರ್ತಿಸಬೇಕು. ಈ ದೇಶದ ಸಮಸ್ತ ಪ್ರಜೆಗಳ ಹಕ್ಕನ್ನು ಕಾಪಾಡಲೇಬೇಕು. ಒಂದು ಮಾತನ್ನು ನೆನ್ಪಿಟ್ಕೋಬೇಕು, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಗಾಳಿಯಂತೆ, ನೀರಿನಂತೆ ಸಂವಿಧಾನದ ನೆರಳಲ್ಲಿ ಬದುಕ್ತಕ್ಕಂಥ ನಾವೆಲ್ಲರೂ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಈ ದೇಶಕ್ಕೆ, ಸಂವಿಧಾನಕ್ಕೆ ಗೌರವ. ಈ ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಾ ಕವಚ, ಈ ಸಂವಿಧಾನ ನಮ್ಮೆಲ್ಲರಿಗೂ ಆಸ್ತಿ. ಈ ಸಂವಿಧಾನದಂತೆ ನಡೆಯೋದು ನಮ್ಮೆಲ್ಲರ ಧರ್ಮ ಆಗಬೇಕು. ಜೈ ಸಂವಿಧಾನ.